ಸಿನಿಮಾ ರಿಲೀಸ್ ಆಯಿತು, ದೊಡ್ಡ ಸಕ್ಸಸ್ ಆಯಿತು. ಸಕ್ಸಸ್ ಆದಾಗ ಸಿನಿಮಾ ನೋಡಿದಾನೆ, ಟೈಟಲ್ ಕಾರ್ಡ್ನಲ್ಲಿ ಅಟ್ಲೀಸ್ಟ್ ನನ್ನ ಹೆಸರಿದೆಯಾ ಅಂತೇಳಿ. ಇಲ್ಲ, ಹೆಸರಿಲ್ಲ. ರವಿ ಹೆಸರಿನ ಬದಲು ಇನ್ನೊಂದು ಹೆಸರು ಯೂಸ್ ಮಾಡಿದ್ರು. ಅದು ರವಿಗೆ ಇನ್ನೂ ಇರಿಟೇಟ್ ಆಗೋಯ್ತು, ದ್ವೇಷ ಬೆಳಲಿಕ್ಕೆ ಕಾರಣ ಆಯಿತು. ಏನ್ ಸರ್ ಕ್ಯಾಪ್ ಹಾಕ್ತಿದ್ರಿ, ಮತ್ತೆ ಡೈರೆಕ್ಷನ್ ಮಾಡ್ತೀರಾ ಸರ್? ಹೌದು, ಮಾಡ್ತೀನಿ. ನನ್ನ ಮತ್ತು ಉಪೇಂದ್ರ ಸಂಬಂಧ ತುಂಬಾ ಚೆನ್ನಾಗೇ ಇತ್ತು. ರವಿ ಬೆಳಗೆರೆ ತಪ್ಪು ತಿಳ್ಕೊಂಡ ಅಥವಾ ನಿಜವಾಗಿದ್ರು ಕೂಡ ಅನಿವಾರ್ಯ ಕಾರಣಕ್ಕಾಗಿ ಉಪೇಂದ್ರ ಅವರು ಅವರನ್ನು ದೂರ ಇಟ್ಟಿದ್ದು ನಿಜ. ಬಟ್ ನಾನು ತುಂಬಾ ಹತ್ತಿರದಲ್ಲೇ ಇದ್ದೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪೇಂದ್ರ ಅವರು ಆಗಾಗ ನನ್ನ ಹತ್ರ ಹೇಳ್ತಾ ಇದ್ದ ಒಂದು ಇದೆ, ನನ್ನ ಗುರಿ, ನನ್ನ ಉದ್ದೇಶ ಸಿನಿಮಾ ಅಲ್ಲ, ಏನೋ ಒಂದು ಇದೆ. ಆಮೇಲೆ ನನಗೆ ಗೊತ್ತಾದ್ದೇನೆಂದ್ರೆ ಈ ಪ್ರಜಾಕೀಯ. ಅಸಹ್ಯ ದುಃಖಕ್ಕೆ ಮುಲ್ಲ, ಅಸೂಯ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಅಲ್ಲಲ್ಲ. ಸಿನಿಮಾ ರಿಲೀಸ್ ಆಯಿತು, ದೊಡ್ಡ ಸಕ್ಸಸ್ ಆಯಿತು. ಸಕ್ಸಸ್ ಆದಾಗ ಸಿನಿಮಾ ನೋಡಿದಾನೆ, ಟೈಟಲ್ ಕಾರ್ಡ್ನಲ್ಲಿ ಅಟ್ಲೀಸ್ಟ್ ನನ್ನ ಹೆಸರಿದೆಯಾ ಅಂತೇಳಿ. ಇಲ್ಲ, ಹೆಸರಿಲ್ಲ. ಕತೆ, ಚಿತ್ರಕಥೆ ಇತ್ಯಾದಿ ಉಪೇಂದ್ರ ಅಂತೇಳಿ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಇದರ ಅಡ್ರೆಸ್ಸೇ ಇಲ್ಲ. ಪಾಪಿಗಳ ಲೋಕದಲ್ಲಿ ಸಂಬಂಧಪಟ್ಟು, ಆರ್ಟಿಕಲ್ಗೆ ಸಂಬಂಧಪಟ್ಟು ಅಥವಾ ಕರ್ಮವೀರಕ್ಕೆ ಸಂಬಂಧಪಟ್ಟು ಎಲ್ಲೂ ಒಂದು ಸೂಚನೆ ಕೂಡ ಇರಲಿಲ್ಲ ಅಲ್ಲಿ. ರವಿ ಹೆಸರಿನ ಬದಲು ಇನ್ನೊಂದು ಹೆಸರು ಯೂಸ್ ಮಾಡಿದರು, ಚಂದ್ರ ಅಂತೇಳಿ. ಯಾವುದು ನಾನು ಮರೆತುಬಿಟ್ಟೆ. ಸೊ ಹತ್ರ ಈ ಆರ್ಟಿಕಲ್ ಏನು ಬರುತ್ತೆ ಪಾಪಿಗಳ ಲೋಕದಲ್ಲಿ, ಅದಕ್ಕೂ ಆ ಸಿನಿಮಾಕ್ಕೂ ಸಂಬಂಧ ಇರುವಂಥ ಒಂದು ಕೆಲವು ಹೆಸರುಗಳನ್ನೆಲ್ಲ ಯೂಸ್ ಮಾಡ್ತಾ ಬಂದ. ಅದು ರವಿಗೆ ಇನ್ನೂ ಇರಿಟೇಟ್ ಆಗೋಯಿತು. ಸೊ ಅವರ ದ್ವೇಷ ಬೆಳೀಲಿಕ್ಕೆ, ಯಾವತ್ತೂ ಹತ್ತಿರ ಇದ್ದವರೇ ಇಲ್ಲ, ಬಟ್ ದೂರ ಇದ್ದುಕೊಂಡೇ ದ್ವೇಷ ಬೆಳೀಲಿಕ್ಕೆ ಕಾರಣ ಆಯಿತು. ಓಂ ಸಿನಿಮಾ ಹಿಟ್ಟಾದಾಗ ಒಂದು ಇನ್ಸಿಡೆಂಟ್ ನಡೀತು. ಅದು ಧನ್ರಾಜ್ ಅಂತ ಪ್ರೊಡ್ಯೂಸರ್. ಹಿಟ್ಟಾದ ಕೂಡಲೇ ಧನ್ರಾಜ್ ಪ್ರೊಡ್ಯೂಸರ್ ಏನು ಮಾಡಿದರು, ಒಂದು ಅಡ್ವಾನ್ಸ್ ಆಗಿ ಒಂದು ಕಾರ್ ಗಿಫ್ಟ್ ಕೊಟ್ಟರು ಉಪೇಂದ್ರನಿಗೆ. ನನಗೆ ಸಿನಿಮಾ ಮಾಡಿಕೊಡು, ನಾನು ಇದು ಕಾರ್ ಗಿಫ್ಟ್ ಇಟ್ಕೋ, ಆಮೇಲೆ ನಿಮ್ಮದು ಯಾವುದಿದೆಯೋ ಅದೆಲ್ಲವನ್ನು ನಾನು ಚುಕ್ತ ಮಾಡ್ತೀನಿ ಅಂಥೇಳಿ ಫಸ್ಟ್ ಕಾರ್ ಗಿಫ್ಟ್ ಕೊಟ್ಟರು. ಎಸ್ಟೀಮ್ ಕಾರು ಅಂತ, ತುಂಬ ಚಂದದ ಕಾರ್ ಆ ಕಾಲದಲ್ಲಿ. ಅದರ ಫೋಟೋ, ಆಮೇಲೆ ಕೀ ಕೊಡ್ತಾ ಇರೋದು, ಕಾರ್ನ ಮುಂದೆ ನಿಂತಿರೋದು, ಧನ್ರಾಜ್ ಕೀ ಕೊಡ್ತಾ ಇರೋದು, ಇದೆಲ್ಲ ಫೋಟೋಗಳೆಲ್ಲ ಪತ್ರಿಕೆಗಳೆಲ್ಲ ಬಂದುಬಿಡ್ತು. ಅದು ದೊಡ್ಡ ಸುದ್ದಿ ಆಯಿತು ಆಗ. ಒಂದು ಓಂ ಸಿನಿಮಾ ಒಬ್ಬ ಸ್ಟಾರನ್ನು ಕ್ರಿಯೇಟ್ ಮಾಡಿದೆ. ಆತನಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದರಲ್ಲೂ ಧನ್ರಾಜ್ ಅಂತ ಪ್ರೊಡ್ಯೂಸರ್ ಬಂದು ಸಿನಿಮಾ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಒಂದು ಕಾರ್ ಗಿಫ್ಟಾಗಿ ಕೊಟ್ಟಿದ್ದಾರೆ ಅಂಥೇಳಿ. ಸೊ ನಾವು ಸ್ವತಃ ನಾವೇ ಬರೆದ್ವಿ, ಸಾಕಷ್ಟು ತುಂಬ ಚಂದದಲ್ಲಿ ಬರೆದ್ವಿ. ಉಪೇಂದ್ರ ಅವರಿಗೆ ಕಾರು ಕೊಟ್ಟಿದ್ದು ನಮಗೆ ಖುಷಿ ಆಯಿತು. ಒಬ್ಬ ನಮ್ಮ ಜೊತೆಗಿದ್ದಂತಹ ಒಬ್ಬ ಹುಡುಗನಿಗೆ ಕಾರು ಗಿಫ್ಟ್ ಕೊಟ್ಟು ಸಿನಿಮಾ ಮಾಡು ಅಂತೇಳಿ ಹೇಳೋದಿಲ್ಲ. ಅಷ್ಟರಲ್ಲಿ ಓಮ್ನ ಎಫೆಕ್ಟ್ ಏನಾಯಿತು, ಒಂದು ತೆಲುಗು ಸಿನಿಮಾಕ್ಕೆ ಆಫರ್ ಬಂತು ಉಪೇಂದ್ರ ಅವರಿಗೆ. ಬಂದಾಗ ಸೀದಾ ಹೈದರಾಬಾದಿಗೆ ಹೋಗ್ಬಿಟ್ರು. ಹೈದರಾಬಾದಿಗೆ ಹೋಗಿದ್ದೇ ತಡ, ಇಲ್ಲಿ ಧನ್ರಾಜ್ಗೆ ಟೆನ್ಷನ್ ಶುರು ಆಯಿತು. 1 ತಿಂಗಳು 2 ತಿಂಗಳು ಬರಲಿಲ್ಲ. ಇವನಿಗೆ ಈ ಕಾರು ಕೊಟ್ಟು ಅಡ್ವಾನ್ಸ್ ಅಂದರೆ ಗಿಫ್ಟ್ ಕೊಟ್ಟುಬಿಟ್ಟು ನಾನು ಎಡವಟ್ ಆಯಿತು. ಸೊ ಬಂದ ಮೇಲೆ ನೋಡೋಣ ಅಂತೇಳಿ ಕಾಯ್ತಾಯಿದ್ರು. ಉಪೇಂದ್ರ ಬಂದರು. ಅಲ್ಲಿ ಮಾಡಿದ ಸಿನಿಮಾ ಫ್ಲಾಪ್ ಆಯಿತು. ತೆಲುಗು ಸಿನಿಮಾ, ಉಪೇಂದ್ರ ಅವರು ಮಾಡಿದ ತೆಲುಗು ಸಿನಿಮಾ ಫ್ಲಾಪ್ ಆಯಿತು ಅಂತ ವಾಪಸ್ ಕನ್ನಡಕ್ಕೆ ಬಂದರು. ಬರುವಷ್ಟರಲ್ಲಿ ಇಲ್ಲಿ ಧನ್ರಾಜ್ ಏನು ಮಾಡಿದರು, ಆ ಕಾರು ಕೊಟ್ಬಿಡಪ್ಪ, ನಾನು ಕೊಟ್ಟ ಕಾರು ವಾಪಸ್ ಕೊಟ್ಬಿಡು ಅಂತೇಳಿ. ಸೊ ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ಒಂದು ಗಿಫ್ಟ್ ಅಂತ ಕೊಟ್ಟು ಅದನ್ನು ವಾಪಸ್ಸು ಪಡೆದಿರುವ ಪ್ರೊಡ್ಯೂಸರ್ ಇದ್ದರೆ ಅದು ಧನ್ರಾಜ್ ಮಾತ್ರ. ಆಮೇಲೆ ತುಂಬ ಎಡವಟ್ಟುಗಳಾಯಿತು. ಧನ್ರಾಜ್ ಅವರು ಫುಟ್ಪಾತಿಗೆ ಬಂದರು, ಅಲ್ಲೇ ಕೂತ್ಕೊಂಡು ಧರಣಿ ಮಾಡಿದರು. ಏನೇನೋ ಕಥೆಗಳು. ಈಗ ಅಂಥ ಧನ್ರಾಜ್ ಎಲ್ಲಿದ್ದಾರೆ ಅಂತೇಳಿ ನಮಗೆ ಇನ್ನೂ ಗೊತ್ತಿಲ್ಲ. ಉಪೇಂದ್ರ ಅವರು ಬೆಳೀತಾ ಹೋದರು. ಸಿನಿಮಾ ಮಾಡಿದರು. ಸೊ ಅದು ಸಕ್ಸಸ್ ಆಯಿತು. ಅದು ಸಕ್ಸಸ್ ಆದಾಗ ಮತ್ತೆ ಧನ್ರಾಜ್ ಎಂಟ್ರಿ ಆಗಿ ಒಂದು ಸಿನಿಮಾ ಮಾಡಿಕೊಡು ಅಂತೇಳಿ ಹೇಳಿದ್ಮೇಲೆ H2O ಸಿನಿಮಾ ಮಾಡಲಿಕ್ಕೆ ಕೊಟ್ಟರು. ಅದು ಗೊತ್ತಾಯ್ತಲ್ಲ ಏನಾಯಿತು ಅಂತೇಳಿ. ಸೂಪರ್ ಫ್ಲಾಪ್ ಆಯಿತು ಅದು ಸಿನಿಮಾ. H2O ಗೆಲ್ಲಿಲ್ಲ, ಹೆಸರು ಬರಲಿಲ್ಲ, ದೊಡ್ಡ ಪಬ್ಲಿಸಿಟಿ ಸಿಕ್ತು ಅಷ್ಟೇ. ಉಪೇಂದ್ರ ಅವರಿಗೆ ಒಂದು ಅದ್ಭುತವಾದ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ಅಷ್ಟೇ, ಹೊರತು ಇನ್ನೇನೂ ಆಗಿಲ್ಲ ಅದರಿಂದ. ನನ್ನ ಮತ್ತು ಉಪೇಂದ್ರ ಸಂಬಂಧ
ತುಂಬ ಚೆನ್ನಾಗೇ ಇತ್ತು. ರವಿ ಬೆಳಗೆರೆ ತಪ್ಪು ತಿಳ್ಕೊಂಡೋ ಅಥವಾ ನಿಜವಾಗಿದ್ದರೂ ಕೂಡ ಅನಿವಾರ್ಯ ಕಾರಣಕ್ಕಾಗಿ ಉಪೇಂದ್ರ ಅವರು ಅವನ್ನ ದೂರ ಇಟ್ಟಿದ್ದು ನಿಜ. ಬಟ್ ನಾನು ತುಂಬ ಹತ್ತಿರದಲ್ಲೇ ಇದ್ದೆ. ಅದರಲ್ಲಿ ಒಂದು ಸಿನಿಮಾ ಎ ಸಿನಿಮಾ, ಅದರ ಪಾರ್ಟಿ 2 ಸಲ ಹತ್ತಿದ್ದಾನೆ ಉಪೇಂದ್ರ ನನ್ನ ಎದುರೇ, 2 ಸಂದರ್ಭದಲ್ಲಿ. ಒಂದು ಎ ಸಿನಿಮಾದ ಪಾರ್ಟಿಯಲ್ಲಿ, ಅದು ನಡೆದಿದ್ದು ಗ್ರೀನ್ ಹೌಸಿನ ಸೆಲ್ಲರ್ನಲ್ಲಿ. ಪಾರ್ಟಿ ಎಲ್ಲ ನಡೀತಾಯಿತ್ತು. 3 ಕೂತ್ಕೊಂಡಿದ್ರು, ಪ್ರೊಡ್ಯೂಸರ್, ಉಪೇಂದ್ರ ಮತ್ತು ಇನ್ಯಾರು. ನನಗೆ ಆಶ್ಚರ್ಯ ಅನಿಸ್ತು, ಎಷ್ಟೊಂದು ದೊಡ್ಡ ಟೀಮ್ ಇದೆ, ಇದು ಯಾಕೆ ಇವರನ್ನು ಮಾತ್ರ ಕೂರಿಸಿದ್ದಾರೆ ಅಂಥೇಳಿ. ಸೊ ಇದೆಲ್ಲ ಮುಗೀತು, ಯಾವುದು ಪ್ರೆಸ್ ಮೀಟಲ್ಲಿ ಮುಗೀತು. ಮುಗಿದ ಮೇಲೆ ಉಪೇಂದ್ರ ಅವರು ನನ್ನ ಕರೆದು ಸ್ಟೆಪ್ ಇದೆ, ಸ್ಟೆಪ್ ಮೇಲೆ ಹೋಗಿ ಒಂದು ಪೊದೆ ಹತ್ರ ಕರ್ಕೊಂಡೋಗಿ ನನ್ನನ್ನು ಗಟ್ಟಿಯಾಗಿ ಹಾಕ್ಕೊಂಡು ಜೋರಾಗಿ ಎಳ್ತಾ ಕೂತ್ಕೊಂಡ್ರು ಉಪೇಂದ್ರ. ನನಗೆ ಆಶ್ಚರ್ಯ, ಏನಪ್ಪ ಸಕ್ಸಸ್ ಆಗಿದೆ ಎ ಸಿನಿಮಾ, ಸಕ್ಸಸ್ ಆದರೂ ಕೂಡ ಈ ಮನುಷ್ಯ ಅಳ್ತಾ ಇದ್ದಾನಲ್ಲ, ಯಾಕೆ ಅಳ್ತಾ ಇದ್ದಾನೆ ಅಂತ ಗೊತ್ತಾಗಿಲ್ಲ. ಯಾಕೆ ಹೇಳು ಅಂತೇಳಿ. ಅಷ್ಟರಲ್ಲಿ ಇನ್ನೊಂದು ಕಡೆಯಲ್ಲಿ ಉಪೇಂದ್ರ ನನ್ನನ್ನು ಹೊರಗೆ ಕರ್ಕೊಂಬಂದ್ರಲ್ಲ, ಏನೋ ಕುತೂಹಲದಿಂದ ಎಸ್ ಮೂರ್ತಿ ಅವರು, ಒಂದು ಕೊಂಕು ಎಸ್ ಮೂರ್ತಿ ಅವರು ಎದ್ದು ಬಂದು ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಉಪೇಂದ್ರ ಅಳ್ತಾ ಇದ್ದಾನೆ, ಗಣೇಶ ಏನೋ ಹೇಳಿದ್ದಾನೆ, ಇಂಥದ್ದೆಲ್ಲ ಒಂದು ಗಾಸಿಪ್ ಹರಡಲಿಕ್ಕೆ ಬೇಕಾದ ಕಾರಣಗಳೆಲ್ಲ ಸಿಗ್ತಾ ಬಂತು ಅವರಿಗೆ. ಇರಲಿ, ಅಲ್ಲಿ ನೀ ಯಾಕಪ್ಪ ಅಳ್ತಾ ಇದ್ದೀವಿ, ಸಮಾಧಾನ ಮಾಡ್ಕೋ, ಸ್ವಲ್ಪ ಸಮಾಧಾನ ಮಾಡ್ಕೋ ಅಂತೇಳಿ ಉಪೇಂದ್ರನಿಗೆ ಹೇಳ್ತಾ ಇದ್ದರೆ, ಉಪೇಂದ್ರ ಹೇಳಿದ್ದೇನು ಗೊತ್ತಾ, ನಾವು ತುಂಬ ಜನ ಹುಡುಗರು ಒಂದು ಸಿನಿಮಾಕ್ಕಾಗಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀವಿ, ಪೋಸ್ಟ್ ಅಂಟಿಸಿದ್ದೀವಿ, ಏನೇನೋ ಕೆಲಸಗಳು, ಪೋಸ್ಟ್ ಹಿಡಿದಿಂದ, ಸ್ಕ್ರಿಪ್ಟ್ ಹಿಡಿದಿಂದ, ಡೈಲಾಗ್ ಬರೆಯೋದ್ರಿಂದ ಎಲ್ಲವನ್ನೂ ಮಾಡಿದ್ದೀವಿ ನಾವು. ಆದರೆ ಈ ಪಾರ್ಟಿಗೆ, ಈ ಸಂತೋಷದ ಪಾರ್ಟಿಗೆ ಅವ್ರು ಯಾರನ್ನೂ ಕರೀದು ಬೇಡ, ನಾವೇ ಇರೋಣ ಅಂತೇಳಿ ಪ್ರೊಡ್ಯೂಸರ್ ಹೇಳಿಬಿಟ್ರು. ಸೊ ಆ ಕಾರಣಕ್ಕಾಗಿ ಅಂತ ತುಂಬ ಬೇಜಾರಾಯಿತು. ಅದಕ್ಕಾಗಿ ಹತ್ತುಬಿಟ್ಟೆ. ಕೆಲಸ ಮಾಡಿದವರಿಗೆ ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು ಅಂತೇಳಿ ಉಪೇಂದ್ರ ಹೇಳಿದಾಗ, ಉಪೇಂದ್ರ ನೀನು ನಿನ್ನ ಜೊತೆಗಿದ್ದವರನ್ನು ಮರೀಲಿಲ್ಲ, ಅದು ಇಂಪಾರ್ಟೆಂಟ್ ಅಂಥೇಳಿ ನಾನು ಖುಷಿ ಆಯ್ತು ನನಗೆ. ಆಮೇಲೆ ಇನ್ನೊಂದು ಸಲ ಹತ್ತಿದ್ದು ಯಾವಾಗ ಅಂದರೆ, ಉಪೇಂದ್ರ ಮತ್ತು ರವಿ ಬೆಳಗೆರೆ ಮಧ್ಯೆ ಒಂದು ಕ್ಲ್ಯಾಶ್ ಇತ್ತಲ್ಲ, ಒಂದು ಅಸಮಾಧಾನ, ಒಂದು ಗೊಂದಲ, ಅದನ್ನು ಪರಿಹರಿಸೋಣ ಅಂತ ಅಷ್ಟೇ ನನ್ನ ಉದ್ದೇಶ ಅದಿತ್ತು. ಸೊ ಆಗ ದೇವೇಗೌಡ ಪದ್ಮನಾಭನಗರದ ದೇವೇಗೌಡ ಪೆಟ್ರೋಲ್ ಬಂಕ್ನ ಎದುರು ಒಂದು ಬಿಲ್ಡಿಂಗ್ನಲ್ಲಿ ಬಾಡಿಗೆ ಹಿಡ್ಕೊಂಡು ಅಲ್ಲಿ ಸ್ಕ್ರಿಪ್ಟ್, ಯಾವುದೋ ಸಿನಿಮಾಕ್ಕೆ ಸ್ಕ್ರಿಪ್ಟ್ ರೆಡಿ ಮಾಡ್ತಾಯಿದ್ರು ಉಪೇಂದ್ರ ಅವರು. ಸೊ ನಾನು ಹೋಗಿ ರವಿ ಹತ್ರ ಹೋದೆ. ರವಿ ಯಾಕೆ ಇದಲ್ಲ, ಸೊ ಉಪೇಂದ್ರ ಬೆಳೀತಾರೋ ಹುಡುಗ, ಒಂದು ಸಪೋರ್ಟ್ ಮಾಡೋಣ ಅವರಿಗೆ, ಕರ್ಕೊಂಡ್ಬಂದೆ ಅಂತ ಹೇಳ್ದೆ. ಇಲ್ಲಿ ಬಂದೆ, ಉಪೇಂದ್ರ ಹತ್ರ ಹೇಳಿದೆ, ನಿಜವಾಗ್ಲೂ ಹೇಳಿದಾರೆ ಗುರುಗಳೇ, ಮತ್ತು ಅಲ್ಲಿ ಹೋದರೆ ಮತ್ತೆ ಇನ್ನೇನೋ ಬರೆದು ಬಿಡ್ತಾನೆ, ನನಗೆ ಭಯ ಇದೆ ಅಂತೇಳಿ. ಇಲ್ಲ ಬನ್ನಿ, ಬಾ ನಾವು ಹೋಗೋಣ ಅಂತೇಳಿ. ಅದು ಒಂದು ಹಳೆಯ ಒಂದು ಕಾರ್ ಇತ್ತು, ಒಂದು ಆರಂಭದಲ್ಲಿ ಓಡಿಸ್ತಾ ಇದ್ದ ಗಾಡಿ. ಅಲ್ಲಿ ಕೂತ್ಕೊಂಡು ನಾವು ಸೀದಾ ಹೊರಟ್ವಿ ಹಾಯ್ ಬೆಂಗಳೂರು ಆಫೀಸಿಗೆ ಹೋದಾಗ ಅಲ್ಲಿ ರವಿ ಕಾಯ್ತಾಯಿದ್ರು. ಸೊ ವೇಣು ಇದ್ದರು, ಕ್ಯಾಮರಾಮ್ಯಾನ್ ವೇಣು, ಎ ಸಿನಿಮಾದ ಕ್ಯಾಮರಾಮ್ಯಾನ್ ವೇಣು, HC ವೇಣು ಅಂದರೆ ತಾರಮ್ಮನ ಪತಿರಾಯ, ನಮ್ಮ ತುಂಬ ಕ್ಲೋಸ್ ಫ್ರೆಂಡ್, ಒಂದು 35 ವರ್ಷದ ಗೆಳೆಯ ಆತ, ನಮ್ಮ ಜೊತೆ ಇದ್ದರು. ಸೊ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಏನು ಇದು ಆಗ ಹೇಳಿದರು ಉಪೇಂದ್ರ, ಓಮ್ ಸಿನಿಮಾಕ್ಕೆ ಸಂಬಂಧಪಟ್ಟು ಯಾವುದೇ ಪ್ರೆಸ್ ಮೀಟ್ ಮಾಡಬಾರ್ದು, ಮತ್ತು ಪ್ರೆಸ್ ಮ್ಯಾನ್ಗಳನ್ನು ಅಂದರೆ ಯಾರು ಜರ್ನಲಿಸ್ಟ್ಗಳನ್ನು ನಿನ್ನ ಹತ್ರ ಇಟ್ಕೋಬಾರ್ದು ಅಂತೇಳಿ ಪಾರ್ವತಮ್ಮನೇ ಸೂಚನೆ ಕೊಟ್ಟಿದ್ದರು. ನಾನು ಹಾಗೇ ಬಂದು ಇಲ್ಲಿ ಶಿವಣ್ಣನ ಸಿನಿಮಾ ಮಾಡ್ತಾಯಿದ್ದೇನೆ, ಒಂದು ಹೆಸರು ಮಾಡೋಣ, ಒಂದು ಜೀವನಕ್ಕೆ ದಾರಿ ಆಗುತ್ತಲ್ಲ ಅಂತೇಳಿ ಹೇಳ್ಕೊಂಡು ಇದ್ದರೆ, ಪಾರ್ವತಮ್ಮ ಇದು ಹೇಳಿದಾಗ ನಾನು ಅನಿವಾರ್ಯ ಪಾಲಿಸಲೇಬೇಕಾಯಿತು. ಸೊ ನಾನು ಮೌನ ಆದೆ, ಯಾರನ್ನೂ ಕರೀಲಿಲ್ಲ, ಯಾರಿಗೂ ಹೇಳಲಿಲ್ಲ. ಸೊ ಇದು ನಡೆದಿರೋದು, ನಿಮ್ಮ ಹೆಸರು ಕೂಡ ಟೈಟ್ಲ್ ಕಾರ್ಡ್ನಲ್ಲಿ ಹಾಕ್ಲಿಕ್ಕೆ ಆಗಿಲ್ಲ ಅಂತ ಇತ್ಯಾದಿ ಎಲ್ಲ ಹೇಳಿ ಸಾರಿ ಅಂತೇಳಿ ಹೇಳಿದರು. ಹೇಳಿದಾಗ ನೀ ಹೇಗೆ ಆಯಿತು ನಿನ್ನ ಲೈಫಲ್ಲೇ, ಹೇಗೆ ಈ ಮಟ್ಟಕ್ಕೆ ಬಂದೆಯಲ್ಲ, ನಿನ್ನ ಲೈಫ್ ಏನಂತೇಳಿ. ಇಲ್ಲ, ನಾನು ತುಂಬ ಕಷ್ಟದಲ್ಲಿದ್ವಿ, ತುಂಬ ಕಷ್ಟದಲ್ಲಿ. ಚಾಮರಾಜಪೇಟೆಯಲ್ಲಿ ಒಂದು ಸಣ್ಣ ಗುಡಿಸಲಿತ್ತು, ಯಾವುದೋ ಖಾಲಿ ಸೈಟ್ ಇತ್ತು, ಅಲ್ಲಿ ಒಂದು ಗುಡಿಸೆ ಹಾಕಿದ್ದು. ಗೋಣಿ ತಾಟಿನಲ್ಲಿ ಮಲ್ಕೊಳ್ತಾ ಇದ್ವಿ, ಗೋಣಿ ತಾಟನ್ನೇ ಬಾಗಿಲನ್ನಾಗಿ ಮಾಡ್ಕೊಂಡಿದ್ವಿ. ಅಲ್ಲಿ ಮಿತ್ರ ಸ್ಟೋರ್ಸ್ ಅಂತೇಳಿ ಚಾಮರಾಜಪೇಟೆಯಲ್ಲಿ, ಅದರ ಪಕ್ಕದಲ್ಲಿ ನಮ್ಮ ಫಾದರ್ ಒಂದು ಸಣ್ಣ ವಡೆ ಕಾಯಿಸುವಂಥ ಅಂಗಡಿ ಇಟ್ಕೊಂಡಿದ್ದರು. ಅದರಿಂದ ಬರುವ ಸಂಪಾದನೆಯಲ್ಲಿ ನಾವು ಜೀವನ ಮಾಡ್ತಾಯಿದ್ವಿ. ಅದು ಸಾಕಾಗ್ತಾ ಇರಲಿಲ್ಲ.
ನಾವು ಆ ಪಕ್ಕದ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ದೇವಸ್ಥಾನದಿಂದ ಅಲ್ಲಿ ಪೂಜೆ ಆಗೋ ಹೊತ್ತಿಗೆ ಹೋಗ್ತಾಯಿದ್ವಿ. ಪೂಜೆ ಆಗೋ ಹೊತ್ತಿಗೆ ಹೋಗಿಬಿಟ್ಟು ಅಲ್ಲಿ ಕೊಡೋ ಪ್ರಸಾದವನ್ನು ತಿಂತಾಯಿದ್ವಿ. ಹೊಟ್ಟೆ ತುಂಬಿಸ್ಕೊಳ್ತಾಯಿದ್ವಿ ಅಂತ ಹೀಗೆ ಕಥೆ ಹೇಳ್ತಾ ಅಪ್ಪನ ವಿಷಯಕ್ಕೆ ಬಂದಾಗ ವಡೆ ಮಾಡ್ತಾಯಿದ್ರು ಕರಿತಾಯಿದ್ರು ಅಂತೇಳಿ ಹೇಳಿದಾಗ ಅಲ್ಲಿ ಅಳು ಬಂದ್ಬಿಡ್ತು ಉಪೇಂದ್ರ ಅವ್ರಿಗೆ. ಸಿಕ್ಕಾಪಟ್ಟೆ ಅಳ್ತಾ ಕೂತು ಜೋರು ಗೋಳ ಅಂತ ಅಳ್ಲಿಕ್ಕೆ ಶುರು ಮಾಡಿದ್ರು. ಸೊ ನಾನು ಸಮಾಧಾನ ಮಾಡಲಿಕ್ಕೆ ಹೋದೆ. ಉಪ್ಪಿ ಇಲ್ಲ ಹಳ್ಳಿ ಅವರು ರವಿ ಬೆಳಗೆರೆ ಹಳ್ಳಿ ಅವರಿಗೆ ಇಷ್ಟು ಹಳ್ಳಿಗೆ ಸಾಧನ ಹತ್ತು ಸಮಾಧಾನ ಆಗಲಿ ಅಂತೇಳಿ ಹೇಳಿದರು. ಸೊ ನಾನು ಸುಮ್ಮನಾದೆ. ಸೊ ಸಮಾಧಾನ ಆಯಿತು. ಸಮಾಧಾನ ಆದಮೇಲೆ ಇಬ್ಬರು ಎದ್ದು ನಿಂತು ಅಪ್ಪಿಕೊಂಡ್ರು. ಸೊ ಅಲ್ಲಿಗೆ ಅದು ಮುಗೀತು ಅಂತ ತಿಳ್ಕೊಂಡು ಯಾರು ರವಿ ಬೆಳಗೆರೆ ಮತ್ತು ಉಪೇಂದ್ರ ಅವರ ಏನು ಸಮರ ತಪ್ಪು ತಿಳುವಳಿಕೆ ಅಲ್ಲಿಗೆ ಮುಗೀತು ಅಂತ ನಾನು ತಿಳ್ಕೊಂಡೆ. ನೆಕ್ಸ್ಟ್ ವೀಕಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಬಂತು ಉಪೇಂದ್ರನ ವಿರುದ್ಧ. ಏನು ಮಾಡಲಿ, ನನ್ನ ಕಥೆ ಏನಾಗ್ಬೋದು? ಇದು ರವಿ ಬೆಳಗೆರೆ. ಆ ಆರ್ಟಿಕಲ್ ಬಂದಾಗ ಉಪೇಂದ್ರ ಫೋನ್ ಮಾಡಿ ಕೇಳಿದರು, ಗುರುಗಳಿಗೆ ಏನು ಗುರುಗಳೇ, ನಾವು ಇಷ್ಟೆಲ್ಲ ಮಾತಾಡಿ ಕರೆದು ಇದೆಲ್ಲ ಮಾಡಿ ಈ ಥರ ಬರೆದು ಬಿಟ್ಟನಲ್ಲ ಇವರು, ನನ್ನ ವಿರುದ್ಧನೇ ಬರೆದು ಬಿಟ್ರಲ್ಲ, ಇನ್ನು ಲೈಫಲ್ಲಿ ಅವನು ನಾನು ಕ್ಷಮಿಸಲ್ಲ ಅಂತೇಳಿ ಹೇಳ್ಕೊಂಡು ಮಾತಾಡೋದು. ಇನ್ನು ನಾನು ಮಧ್ಯೆ ಪ್ರವೇಶ ಮಾಡಿ ಏನು ಪ್ರಯೋಜನ ಇಲ್ಲ. ರವಿ ಹತ್ರ ಕೇಳಿದ್ರು ಸುಮ್ಮನೆ ಇರು ಅಂತೇಳಿ ಹೇಳ್ತಾನೆ ಹೊರತು ಇನ್ನೇನು ಹೇಳಲ್ಲ ಅಂತ ಗೊತ್ತು. ನಾನು ಸೈಲೆಂಟ್ ಆಗಿಬಿಟ್ಟೆ ಆ ವಿಚಾರದಲ್ಲಿ. ಉಪೇಂದ್ರ ಅವರು ಆಗಾಗ ನನ್ನ ಹತ್ರ ಹೇಳ್ತಾ ಇದ್ದ ಒಂದು ಇದೆ ಅಂದರೆ, ನನ್ನ ಗುರಿ, ನನ್ನ ಉದ್ದೇಶ ಸಿನಿಮಾ ಅಲ್ಲ, ಚಿತ್ರರಂಗ ಅಲ್ಲ, ಏನೋ ಒಂದು ಇದೆ, ಅಲ್ಲಿಗೆ ಏರಬೇಕಿದ್ರೆ ಒಂದು ಏಣಿ ಬೇಕು, ನನಗೆ ಒಂದು ಸ್ಟೆಪ್ ಬೇಕು, ಅದು ಚಿತ್ರರಂಗ. ನಾನು ಏನಾಗ್ತಾಯಿದೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತು. ಆ ಕಾರಣಕ್ಕಾಗಿ ನಾನು ಸಿನಿಮಾ ರಂಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನಗೆ ಏನು ಬೇಕೋ ಅದೆಲ್ಲ ಸಿಗ್ತಾಯಿದೆ. ಸೊ ನಾನು ಮುಂದಿನ ಗುರಿ ಏನಿದೆಯೋ ಅದರ ಬಗ್ಗೆ ನಾನು ಹೆಚ್ಚು ಗಮನ ಕೊಟ್ಟಿದ್ದೀನಿ ಅಂತ ಉಪೇಂದ್ರ ಆಗಾಗ ಹೇಳ್ತಾಯಿದ್ರು. ಆಮೇಲೆ ನನಗೆ ಗೊತ್ತಾದ್ದೇನೆಂದರೆ, ಈ ಪ್ರಜಾಕೀಯ ಪಾರ್ಟಿ, ಆ ಪ್ರಜಾಕೀಯ ಪಾರ್ಟಿಗೆ ಮೊದಲು ನಾನು ವಿಜಯ ಕರ್ನಾಟಕದಲ್ಲಿರುವಾಗ ವಿಜಯ ಸಂಕೇಶ್ ಅವರವರು ಒಂದು ಪಾರ್ಟಿ ಕಟ್ಟಿದರು, ಕನ್ನಡ ನಾಡು ಅಂತೇಳಿ ಪಾರ್ಟಿ ಕಟ್ಟಿದಾಗ ಸಿನಿಮಾದವರು ಬೇಕು, ಏನು ಮಾಡೋದು, ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿದಾಗ ದ್ವಾರಕೀಶ್ ಅದರ ಕಾರ್ಯದರ್ಶಿ ಆಗಿದ್ದರು, ಕನ್ನಡ ನಾಡು ಪಕ್ಷದ್ದು. ದ್ವಾರಕೀಶ್ ನನ್ನ ಹೆಸರನ್ನು ಹೇಳಿದರು, ಗಣೇಶನ ಇಟ್ಕೊಂಡು ನೀವೇನು ಸರ್ ಹೀಗೆ ಇದು ಮಾಡಿದ್ರೆ ಅವರು ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದರು. ಹಾಗಾಗಿ ಆನಂದ ಸಂಕೇಶ್ವರ್, ವಿಜಯ ಸಂಕೇಶ್ವರ ಮಗ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನನ್ನೆಲ್ಲ ಇದಕ್ಕೆ ತಾರೆಯರ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದರು. ಸೊ ಒಂದು ದಿನ ಫಿಕ್ಸ್ ಆಯಿತು. ಅವರು ಬಂದರು, ತಾರಮ್ಮನ ಮನೆಗೆ ಫಸ್ಟ್ ಹೋದ್ವಿ. ಅಲ್ಲೆಲ್ಲ ಹಾಗೆ ಸುಂದರರಾಜು ಮನೆಗೆ ಎಲ್ಲ ಹೋಗಿ ಬಂದು ಉಪೇಂದ್ರ ಅವರ ಮನೆ ಬಂದ್ವಿ. ಉಪೇಂದ್ರ ಅವರ ಮನೆ ಬಂದಾಗ ಕನ್ನಡ ನಾಡು ಪಕ್ಷದ ಎಲ್ಲ ವಿವರವನ್ನು ಇವರು ಕೊಟ್ಟರು. ನಾನು ಮೊದಲೇ ಹೇಳಿದ್ದೇನೆ ಆನಂದ್ ಸಂಕೇಶ್ವರಿಗೆ, ಇಲ್ಲಿ ಕರ್ಕೊಂಡು ಬರೋದಷ್ಟೇ ನನ್ನ ಕೆಲಸ, ಅವರು ಈ ಪಾರ್ಟಿಗೆ ಬರ್ತಾರೆ, ಇಲ್ಲಿಗೆ ಕಂಟೆಸ್ಟ್ ಮಾಡ್ತಾರೆ ಅಂತ ನಾನೇನು ಪ್ರಾಮಿಸ್ ಮಾಡಲಿಕ್ಕೆ ಆಗೋದು, ಅದು ಅವ್ರಿಗೆ ಆಯ್ಕೆಗೆ ಸಂಬಂಧಪಟ್ಟಿದ್ದು ಅಂತೇಳಿ. ಸೊ ಉಪೇಂದ್ರ ಅವ್ರ ಮಾತಾಡಿದೆ. ಅವರು ಎಲ್ಲ ಕೇಳಿದರು. ಉಪೇಂದ್ರ ಆನಂದ ಸಂಕೇಶ್ವರ್ ಕನ್ನಡ ನಾಡು ಪಕ್ಷದ ಏನೇನು ಯೋಚನೆ ಮಾಡಿದ್ದಾರೆ ಅದೆಲ್ಲ. ಇಲ್ಲ ಸರ್, ಇದು ಹೀಗೆ ಮಾಡಿದರೆ ಆಗಲ್ಲ ಸರ್, ಇದು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿದ್ರು ಅಷ್ಟೇ. ಈಗ ಇಲ್ಲಿ ನೋಡಿ ಕೆಳಗೆ ನೀರು ಬೇಕು ಅಂತೇಳಿ ಕಾಯ್ತಾ ಇದ್ದಾರೆ, ನಾನು ಹೋಗಿ ಅದನ್ನು ಸರಿ ಮಾಡಿಕೊಟ್ಟೆ ಅಷ್ಟೇ, ಅದು ಹೊರತಾಗಿ ಇನ್ನೇನೂ ಆಗಲ್ಲ. ಪಾರ್ಟಿ ಕಟ್ಕೊಂಡು ಅಲ್ಲಿ ಇದು ಮಾಡೋದು, ನಂದೇನೋ ಐಡಿಯಾ ಇದೆ, ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ನಮಸ್ಕಾರ ಮಾಡಿ ಕಳಿಸ್ಬಿಟ್ರ ಅಂತ. ಸೊ ಕನ್ನಡ ನಾಡು ಅಲ್ಲಿಗೆ ನಿಂತೋಯ್ತು. ಉಪೇಂದ್ರ ಅವರು ಪ್ರಜಾಕೀಯ ಸ್ಟಾರ್ಟ್ ಮಾಡಿದರು. ಹಾಗೆ ಅವರ ಗುರಿ ಪ್ರಜಾಕೀಯ ಅಂದರೆ ಪಾಲಿಟಿಕ್ಸ್ ಆಗಿತ್ತು. ಅದಕ್ಕೆ ಒಂದು ಸ್ಟೆಪ್ ಆಗಿ ಚಿತ್ರರಂಗವನ್ನು ಆಯ್ಕೆ ಮಾಡಿಕೊಂಡಿದ್ದರು ಅಂತ ನಾನು ಆಮೇಲೆ ಲೆಕ್ಕಾಚಾರ ಹಾಕ್ಕೊಂಡೆ. ಈಗಾಗಲೇ ಸಾಕಷ್ಟು ಉಪೇಂದ್ರ ಅವರ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳಿಸಿದ್ದೀನಿ. ಇದು ಆ್ಯಕ್ಚುಲಿ ಉಳಿದವರಿಗೆ ಗೊತ್ತಿಲ್ಲದಿರುವಂಥ ವಿಷಯ ಉಪೇಂದ್ರರ ಬಗ್ಗೆ. ಅದನ್ನು ನಾನು ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಎಂಬ ಟೈಟಲ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಸೊ ಬಿಯಾಂಡ್ ಲಿಮಿಟ್ಸ್ ಅರ್ಪಿಸುವಂಥ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನೊಂದು ಕಾರ್ಯಕ್ರಮ ನೆಕ್ಸ್ಟ್ ಯಾರೋ ಒಬ್ಬ ತಾರೆಯನ್ನು ಹಿಡ್ಕೊಂಡು, ದೊಡ್ಡ ತಾರೆಯನ್ನು ಹಿಡ್ಕೊಂಡು ಬರ್ತೀನಿ. ಅದರಲ್ಲೂ ಕೂಡ ಅವರ ವ್ಯಾಪ್ತಿ ಪ್ರದೇಶದಿಂದ ಹೊರಗಿರುವಂತಹ ಸ್ಟೋರಿಗಳನ್ನು ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.